ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ದಿನವೇ ಆಗ್ಬಿಟ್ಟಿತ್ತು ವ್ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡಿ. ಯಾಕಂತ ಹೇಳಿದ್ರೆ ತುಂಬ ವೀಡಿಯೋಸ್ ಇದೆ, ಕ್ಯಾಪ್ಚರ್ ಮಾಡಿರೋದು ಎಡಿಟ್ ಮಾಡೋಕ್ಕಾಗ್ತಿಲ್ಲ. ಸ್ವಲ್ಪ ಶಾಪು ಮನೆ ಎಲ್ಲನೂ ಗಜಿಬಿಜಿ ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಶೂಟ್ಸು ಎಲ್ಲ ಇತ್ತು, ಅದಕ್ಕೋಸ್ಕರ ಮಾಡೋಕ್ಕಾಗಿರಲಿಲ್ಲ. ಓಕೆ ಗೈಸ್, ಇನ್ಮೇಲಿಂದ ದಿನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಒಂದು ವೀಕ್ಲಿ 3 ಆದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಆ್ಯಕ್ಚುಲಿ ನಾನು ಎದ್ದಿದ್ದು 4:30 ಎದ್ದೆ. ಈಗ ಬಂದು ಟೈಮು 5:10 ಆಗಿದೆ. ಯೋಗಕ್ಕೆ ಹೋಗಬೇಕು. 5:15 ಅಲ್ಲಿರಬೇಕು. 5:15 5:20 ಅಲ್ಲಿದ್ದರೆ 5:30 ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ. 5:30 to 6:45 ಕ್ಲಾಸ್ ಇರ್ತೈತೆ. ಆಮೇಲೆ ಅದು ಮುಗಿಸ್ಕೊಂಡು ವಾಕ್ ಮಾಡಿಕೊಂಡು ಮತ್ತೆ ಮನೆಗೆ ರಿಟರ್ನ್ ಆಗ್ತೀವಿ. ಓಕೆ ಗೈಸ್, ನನ್ನ ಇವತ್ತಿನ ಡೈಲಿ ರೂಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಎದ್ದು 1 ಗ್ಲಾಸ್ ಬಿಸಿನೀರನ್ನ ಕುಡಿದ್ಬಿಟ್ಟು ಈಗ ಯೋಗಗೆಲ್ಲ ರೆಡಿ ಆದೆ. ಇವಾಗ ಹೋಗ್ತಾ ಇದ್ದೀನಿ. ಓಕೆ, ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಯಾರೂ ಎದ್ದಿರಲ್ಲ ಅಂದರೂ ಆಲ್ಮೋಸ್ಟ್ ಅವ್ರವ್ರ ಮನೆ ಹತ್ರ ರೋಡ್ಗೆ ಯಾರೂ ಬರೋಲ್ಲ ಅನ್ಕೋತೀನಿ. ಆ್ಯಕ್ಚುಲಾಗಿ ನಮ್ಮ ರೋಡಲ್ಲಿ ಆಲ್ಮೋಸ್ಟ್ ಜಾಸ್ತಿ ಜನ ಯಾರೂ ಎದ್ದಿರಲ್ಲ. ಸ್ವಲ್ಪ ಜನ ನಮ್ಮನೆ ರೋಡಲ್ಲೇ ಯಾರೋ ಒಬ್ಬರು ಎದ್ದಿರ್ತಾರೆ. ಅವರು ನೋಡ್ಕೊಂಡು ನಾನು ಹೊರಗಡೆ ಬರ್ತೀನಿ. ಹಾಂ, 400 ರೂಪಾಯಿ ಫ್ರಾಕಾ? ಇಲ್ಲಿ ಎಲ್ಲ ಕೆಲ್ದು 200 ರೂಪಾಯಿ ಅಂದರು. 3ಕ್ಕೆ 400? ಎಂತರಲ್ಲಿ? ಮೀಶೋಲ್ಲಿ ಚೆನ್ನಾಗೈತೆ ಕ್ಲಾತು. ಆ್ಯಕ್ಚುಲಿ ಸಂಡೇ ಒಂದು ಪ್ರೋಗ್ರಾಮ್ ಇದೆ, ಅದಕ್ಕೆ ಪ್ರಾಕ್ಟೀಸ್ ಕೊಡ್ತಿದ್ರು. ಯೋಗ ಪುಸ್ತಕಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಹೆಲ್ತಿಯಾಗಿರುತ್ತೆ. ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಆದರೂ ಮಾಡಬೇಕು. ಚೆನ್ನಾಗಿರುತ್ತೆ, ಹೆಲ್ತ್ಗೆ ಒಳ್ಳೇದಂದಮೇಲೆ ಸ್ವಲ್ಪ ಕಷ್ಟಪಟ್ಟರು ಏನು ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ. ಸಂಡೇ ಇರೋದ್ರಿಂದ ಇವಾಗಲಿಂದನೇ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಇನ್ನೂ ನಮ್ಮ ಹಸ್ಬೆಂಡ್ ಎದ್ದಿಲ್ಲ. ನಾನು ಅಜ್ಜಿ ಏನಾದರೂ ಮನೆಯಲ್ಲೇ ಇದ್ದರೆ ಅಜ್ಜಿನೇ ಎಬ್ಬರಿಸಿ ಟೀ ಎಲ್ಲ ಕೊಟ್ಟಿರ್ತಾರೆ. ಇನ್ನೂ ಎದ್ದಿಲ್ಲ ಅವರು. ಅದಕ್ಕೋಸ್ಕರ ನಾನು ಬಂದಿದ ತಕ್ಷಣ ನಾನು ಟೀ ಎಲ್ಲ ಇಟ್ಟಿದ್ದೀನಿ. ಅವ್ರನ್ನ ಎಬ್ಬರಿಸ್ಬಿಟ್ಟು ಟೀ ಎಲ್ಲ ಕೊಡಬೇಕು ಈಗ. ಆ್ಯಕ್ಚುಲಿ ಇವತ್ತು ಬ್ರೇಕ್ಫಾಸ್ಟ್ ಬಂದು ಅಡುಗೆನೇ ಮಾಡ್ತಾಯಿದ್ದೀನಿ. ಅಜ್ಜಿ ಇಲ್ವಲ್ಲ, ಅಜ್ಜಿ ಇದ್ರೂ ಬ್ರೇಕ್ಫಾಸ್ಟನ್ನ ಅಷ್ಟು ಮಾಡಲ್ಲ. ಯಾವಾಗಲಾದರೂ ಟೈಮ್ ಇದ್ದರೆ ಬ್ರೇಕ್ಫಾಸ್ಟನ್ನ ಮಾಡ್ಕೋತೀವಿ, ಇಲ್ಲಾಂದರೆ ಒಂದೇ ಸರಿ ಅಡುಗೆ ಮಾಡಿ ಇಟ್ಬಿಡ್ತೀನಿ. ಯಾಕಂದರೆ ಏನಾದರೂ ಟೈಮ್ ಏನಾದರೂ ಆದರೆ ಈವ್ನಿಂಗ್ ಬರೋದು ಆದರೆ ಅವಾಗೆಲ್ಲ ಸ್ವಲ್ಪ ಈಸಿ ಆಗುತ್ತೆ. ಅನ್ನ ಮುದ್ದೆ ಏನಾದರೂ ಚಪಾತಿ ಏನಾದರೂ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಒಂದೇ ಸರಿ ಅಡುಗೆ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಯ್ ಎವ್ರಿವನ್, ನಾನು ಇವತ್ತು ಬಂದು ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬ್ರಿಂಜಾಲ್ ತವಾ ಫ್ರೈ ಅಂತ. ಇದು ಸೇಮ್ ಫಿಶ್ ಫ್ರೈ ಥರನೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ವೆಜಿಟೇರಿಯನ್ ಆಲ್ಮೋಸ್ಟ್ ಟ್ರೈ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಕೂಡ ತುಂಬಾ ಕಡಿಮೆ. ಏನೇನು ಬೇಕು ಅಂತ ಹೇಳಿದ್ರೆ, 1 ತೇಜು ಕಬಾಬ್ ಮಸಾಲಾನ ತಗೊಳ್ಳಿ, ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು. ನಿಮಗೆ ಖಾರ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೋಡ್ಕೊಳ್ಳಿ. ಇದರಲ್ಲಿ ಉಪ್ಪು ಆಲ್ರೆಡಿ ಇರುತ್ತೆ, ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ರೀತಿಯೂ ಕೂಡ ಮಾಡ್ಬೋದು, ನಾನು ನೆಕ್ಸ್ಟ್ ಟೈಮ್ ಅದನ್ನು ತೋರಿಸ್ತೀನಿ. ಸ್ವಲ್ಪ ಕ್ವಿಕ್ಕಾಗಿ ಆಗಬೇಕಾದ್ರೆ ಇದನ್ನು ಮಾಡ್ಕೊಳ್ಳಿ. ಇದನ್ನು ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟು ಆಮೇಲೆ ತವಾ ಮೇಲೆ ಫ್ರೈ ಮಾಡಿಕೊಂಡ್ರೆ ಮುಗೀತು. ಓಕೆ, ಈಗ ನೀಟಾಗಿ ಇದನ್ನು ವಾಶ್ ಮಾಡಿಕೊಂಡು ನೀಟಾಗಿ ಸ್ಲೈಡ್ಸ್ ಥರ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಅದನ್ನು ಮಾಡ್ಕೊಬಿಡೋಣ. ಈಗ ನೀಟಾಗೆ ವಾಶ್ ಮಾಡ್ಕೊಂಡಿದ್ದೀನಿ. ಇದು ಏನಿದೆಯೋ ಅದನ್ನು ತೆಗ್ದಾಕಿ ತೊಟಾನ. ನೆಕ್ಸ್ಟ್ ಬಂದು ಇದನ್ನು ನೀಟಾಗಿ ಹೀಗೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ, ಜಾಸ್ತಿ ದಪ್ಪಕ್ಕೆ ಬೇಡ, ಯಾಕಂದರೆ ಸ್ವಲ್ಪ ಬೇಯೋದು ಕಷ್ಟ ಆಗುತ್ತೆ. ನೋಡ್ಕೊಳ್ಳಿ, ಈ ಥರ ಸ್ಲೈಡ್ಸ್ನ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಚಿಕ್ಕದ್ರಲ್ಲೂ ಮಾಡ್ಬೋದು, ಅದರಲ್ಲಿ ಒಂದೊಂದು ಕಸರೆ ಬಂದುಬಿಟ್ಟಿರುತ್ತೆ, ನೋಡ್ಕೊಂಡು ಮಾಡಬೇಕಾಗತ್ತೆ. ಅದೇ ಇದರಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಏನಾದರೂ ನೀವು ತಿಳಿ ಸಾರು, ರಸಮ್ಮು, ಈ ರೀತಿ ಏನಾದರೂ ಪ್ಲೇನ್ ಸಾಂಬಾರ್ಸ್ ಮಾಡ್ಕೊಂಡಿರುವಾಗ ಈ ಥರ ಮಾಡ್ಕೊಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ನೀಟಾಗಿ ಈ ಥರ ಸ್ಲೈಡ್ಸ್ ಮಾಡಿಕೊಂಡು ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಂಡು ಇಟ್ಕೊಳ್ಳಿ. ನಾನೊಂದು ಇಲ್ಲಿ 7-8 ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಾನಿಲ್ಲಿ ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ. ಪ್ಲೇಟಲ್ಲಿ ಈ ಕಬಾಬ್ ಮಸಾಲ ಏನಿದೆಯೋ ಅದನ್ನು ಆ್ಯಡ್ ಮಾಡಿಕೊಡ್ರಿ.
ಈ ಕಬಾಬ್ ಮಸಾಲಾಗೆ ಬಿಟ್ಟು ನೀವು ಬೇಕಿದ್ರೆ ಚಿಲ್ಲಿ ಪೌಡರು, ಧನಿಯಾ ಪೌಡರು ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಂಡು ಕೂಡ ಇದನ್ನು ನೀವು ಮಾಡ್ಕೊಳ್ಬೋದು. ಚೆನ್ನಾಗಿರುತ್ತೆ, ಅದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಅದನ್ನು ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ. ಇದಕ್ಕೆ ಬಂದು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಉಪ್ಪಿರುತ್ತೆ ಆಲ್ಮೋಸ್ಟು. ನಾನು ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾವು ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ಜಾಸ್ತಿ ತೆಳ್ಳು ಕೂಡ ಮಾಡ್ಕೋಬೇಡಿ, ಸ್ವಲ್ಪ ನೀಟಾಗೆ ಫಸ್ಟ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಹಸಿಟ್ಟು ಮತ್ತು ಯಾವುದು ಮಸಾಲ ಪೌಡರ್ ಏನಿದೆಯೋ ಅದನ್ನು ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ತೆಳ್ಳು ಕೂಡ ಮಾಡ್ಕೋಬೇಡಿ, ಜಾಸ್ತಿ ಮಂದನೂ ಬೇಡ. ಅದಕ್ಕೆ ನೀಟಾಗೆ ಕೋಟಿಂಗ್ ಕೊಡೋ ಥರ ಮಾಡ್ಕೋಬೇಕಾಗುತ್ತೆ. ಪ್ಲೇಟ್ ತೊಗೊಂಡ್ರೆ ಇದೊಂದು ಈಸಿ, ಯಾಕಂದರೆ ಬೌಲಲ್ಲೆಲ್ಲ ನೀಟಾಗೆ ಅದಕ್ಕೆ ಸ್ಪ್ರೆಡ್ ಮಾಡೋಕ್ಕಾಗಲ್ಲ. ನೋಡಿ, ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು. ಅದಕ್ಕೆ ಒಂದು 2 ಡ್ರಾಪ್ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಅಕಸ್ಮಾತ್ ಏನಾದರೂ ಜಾಸ್ತಿ ನೀರು ಹಾಕ್ಬಿಟ್ಟಿದ್ರೆ ನೀವು ಇನ್ನೊಂದು 1/4 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡ್ರೆ ಮುಗೀತು. ನೀಟಾಗಿ ಯಾವುದೇ ರೀತಿ ಬಾಲ್ಸ್ ಇಲ್ಲದೆ ಇರೋ ಥರ ನೀಟಾಗೆ ಸ್ಮ್ಯಾಶ್ ಮಾಡ್ಕೊಳ್ರಿ ಹಿಟ್ಟನ್ನ. ನೋಡ್ತಾ ಇರ್ಬೋದು, ನೀಟಾಗೀಗ ರೆಡಿ ಆಗಿದೆ. ಇದಕ್ಕೆ ಬಂದು ಒಂದೊಂದೇ ಬ್ರಿಂಜಾಲ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ಥರ ಆ್ಯಡ್ ಮಾಡಿಕೊಂಡು ನೀಟಾಗೆ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡಿ. ಅದನ್ನು ಅನಿಸುತ್ತೆ ಫಸ್ಟ್ ಇಷ್ಟು ಸಾಕಾ ಮಸಾಲೆ ಅಂತ, ಅದೇ ಇದು ಇನ್ನೂ ಒಂದು ಪೂರ ಬದನೆಕಾಯಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಮಂದಕ್ಕೇನು ಬೇಡ, ನೀಟಾಗಿ ಅದಕ್ಕೆ ಖಾರ ಉಪ್ಪು ಎಲ್ಲ ಸ್ಪ್ರೆಡ್ ಆಗೋ ಥರ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಥರ ಎಲ್ಲ ಮಾಡಿಕೊಂಡು ನಾವು ಸೈಡ್ಗೆ ಎತ್ತಿಕೊಳ್ಳೋಣ. ಓಕೆ, ನನ್ನ ಅಂದರೆ ಪ್ರೆಗ್ನೆನ್ಸಿ ರೊಟೀನಲ್ಲಿ ಯಾವ ರೀತಿ ಸಿಮ್ಟಮ್ಸ್ ಇತ್ತು ಅಂತ ನನ್ನ ಜೊತೆ ಶೇರ್ ಮಾಡ್ಕೋತೀನಿ. ಒಂದು ಸ್ವಲ್ಪ ದಿನ ಅಂದರೆ ಈ ವಿಡಿಯೋ ಆಗಿದ ತಕ್ಷಣ ಆ ವಿಡಿಯೋ ಪಕ್ಕ ಬರುತ್ತೆ. ಏನೇನು ಸಿಮ್ಟಮ್ಸ್ ಇತ್ತು ನಾನು ವಿತ್ ಪ್ರೂಫ್ನ ಇಟ್ಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ. ಹಾಗೆ ತುಂಬ ಜನ ಇನ್ನೊಂದು ಏನು ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಹೋಮ್ ಟೂರ್ ಅಂತ. ಇನ್ನು ಸ್ವಲ್ಪ ದಿನದಲ್ಲೇ ಒಂದು ಕ್ವಿಕ್ ಅಪ್ಡೇಟ್ ಬರುತ್ತೆ ಅಂತ ಹೇಳ್ಬೋದು. ಏನು ಎತ್ತ ಅಂತ ನಾನು ಫ್ಯೂಚರಲ್ಲಿ ಹೇಳ್ತೀನಿ. ಅದೊಂದು ಸ್ಟೆಪ್ ಆಗಲಿ ಅಂತ ಸುಮ್ಮನೆ ಇದ್ದೀನಿ. ಆಗಿದ ತಕ್ಷಣ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಆ್ಯಕ್ಚುಲಿ ಆಗಲೇ ಶಾಪ್ಗೆಲ್ಲ ಬಂದೆ. ಒಂದು 9-10 ಆಗಿತ್ತು ನನ್ನ ಶಾಪಿಗೆ ಬರೋಷ್ಟರಲ್ಲಿ. ಬಂದಿದ ತಕ್ಷಣ ಮಾಮ ಸ್ವಲ್ಪ ಹೊರಗಡೆ ಏನೋ ಕೆಲಸ ಇದೆ ಅಂತ ಹೋಗಿದ್ದಾರೆ. ನಾನು ಹಂಗೆ ಶಾಪೆಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ಇದ್ದೆ. ಆಗ ಇದೆಂತ ಹಲಸಂದ್ರಿ ಕಾಯಿ ಅಂತ ಏನೋ ಬರ್ತೈತೆ. ನಮ್ಮ ಮಮ್ಮಿ ಮನೇಲಿ ಈ ಥರ ಹಸಿ ಕಾಳೆಲ್ಲ ಜಾಸ್ತಿ ಹಾಕಿ ಸಾಂಬಾರೆಲ್ಲ ಮಾಡ್ತಾಯಿರ್ತಾರೆ. ನಂಗೆ ತುಂಬಾ ಇಷ್ಟ ಅದು. ಅಂದರೆ ನಮ್ಮ ಮನೇಲಿ ಸ್ವಲ್ಪ ಕಡಿಮೆ, ಅದಕ್ಕೋಸ್ಕರ ಸ್ವಲ್ಪ ರೇಟೆಲ್ಲ ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ತಗೊಂಡೆ. ಅವ್ರು ಏನು ಮಾಡಿದ್ದಾರೆ ಅಂದರೆ ಬರೀ ಇಂಥ ಕಾಯೇ ಹಾಕಿದ್ದಾರೆ. ಫುಲ್ಲು ಹಣ್ಣು ಆಗ್ಬಿಟ್ಟಿದೆ, ಫುಲ್ ಹಣ್ಣೆಲ್ಲ ಆಗ್ಬಿಟ್ಟಿದೆ. ಆ ಥರ ಕೊಟ್ಬಿಟ್ಟಿದ್ದಾರೆ. ಆದರೂ ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ, ಮಾಡ್ಕೊಳ್ಬೋದು. ನಮ್ಗಾದ್ರೆ ಒಂದು 2 ಡೇಸ್ ಆರಾಮಾಗಿ ಮಾಡ್ಕೊಬೋದು. ಈ ಬಸ್ಸಾರು ಮತ್ತು ಹುಳಿ ಸಾಂಬಾರು, ಇಲ್ಲಾಂದರೆ ಮಸಾಲೆ ಏನು ಬೇಕಾದ್ರೂ ಹಾಕ್ಕೊಂಡು ಮಾಡ್ಕೊಬೋದು. ಮೊಸಪ್ಪು ಮಾಡಿದ್ರೆ ಮೊಸಪ್ಪು ಕೂಡ ಕಾಳು ಹಾಕ್ಕೊಬೋದು. ಇನ್ನೂ 1 kg ತೊಗೊಂಡಿದ್ದೆ ಆ್ಯಕ್ಚುಲಾಗೆ. ಇಷ್ಟಾಗಿದೆ. ಇದೇ 2 ದಿವಸಕ್ಕಾಗುತ್ತೆ ನಮ್ಮ ಮನೆಗೆ. ಆದರೂ ಚೆನ್ನಾಗಿತ್ತು, ಸ್ವಲ್ಪ ಫ್ರೆಶ್ಶಾಗೆ. ಅಂದರೆ ಸ್ವಲ್ಪ ಹಣ್ಣಾಗ್ಬಿಟ್ಟಿತ್ತು ಅಷ್ಟೇ ಕಾಯಿ. ಓಕೆ ಗೈಸ್, ಹಾಗೆ ತುಂಬ ಜನ ವೀಡಿಯೋಸ್ ಯಾಕೆ ಮಾಡ್ತಿಲ್ಲ ಅಂತ ಕೇಳ್ತಾಯಿದ್ರು. ನಾನು ಇಂಟ್ರಡಕ್ಷನಲ್ಲೇ ಹೇಳಿದ್ದೀನಿ ಯಾಕೆ ಅಂತ ಹೇಳಿದ್ರೆ, ತುಂಬ ವೀಡಿಯೋಸ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ತುಂಬಾ ಕ್ಯಾಪ್ಚರ್ ಕೂಡ ಮಾಡ್ಕೋತಾ ಇದ್ದೀನಿ. ಆದರೆ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ. ಈ ಥರ ವಾಯ್ಸ್ ಹಂಗೆ ಕೊಟ್ಬಿಟ್ಟು ವೀಡಿಯೋಸ್ ಇದ್ದರೆ ಆಲ್ಮೋಸ್ಟ್ ಎಡಿಟಿಂಗ್ ಎಲ್ಲ ಸ್ವಲ್ಪ ಈಸಿ ಇರುತ್ತೆ. ವಾಯ್ಸ್ ಹಂಗೆ ಮಾತಾಡಿದ್ರೆ. ಇಲ್ಲ ವಾಯ್ಸ್ ಓವರ್ನ ನಾವು ಕೊಡಬೇಕಂದ್ರೆ ಏನಿಲ್ಲ ಅಂದರೂ ಅದಕ್ಕೆ ಒಂದು ಹಾಫ್ ಡೇ ಟೈಮ್ ಬೇಕಾಗುತ್ತೆ, ಒಂದು 30 ಮಿನಿಟ್ಸ್ ವೀಡಿಯೋ ಮಾಡಬೇಕಂದ್ರೆ. ಇನ್ನೊಂದು ಏನಂದರೆ, ನನಗೆ ಬೇಜಾರಾಗ್ತಿರೋದು, ನಾನು ಕನ್ಸಿಸ್ಟೆನ್ಸಿಯಾಗಿದ್ದವಾಗ ತುಂಬ ಜನ ವೀಡಿಯೋಸ್ನ ನೋಡ್ತಿರ್ಲಿಲ್ಲ. ಅಂದರೆ ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಆಗಿರೋರು
ಹೇಳಿ ಮನೆ ಹತ್ರ ಹೋಗಿದ್ದಾರ ಆ್ಯಕ್ಚುಲಿ ತುಂಬ ಜನ ನನ್ನ ಕೇಳೋದು ಆಲ್ಮೋಸ್ಟ್ ನಂದು ಮತ್ತು ನನ್ನ ಹಸ್ಬೆಂಡ್ ಪೇರ್ನ ನೋಡಿದ್ರೆ ತುಂಬ ಜನ ಕೇಳ್ತಾರೆ ನಿಮ್ಮದು ಲವ್ ಮ್ಯಾರೇಜಾ ಅಂತ. ಅದ್ರ ಬಗ್ಗೆನೂ ಒಂದು ಕ್ಲಾರಿಟಿ ವಿಡಿಯೋನ ಕೊಡ್ತೀನಿ. ಓಕೆ ಗೈಸ್, ಫೈನಲಿ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು. ನನ್ನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನು ಅನಿಸ್ತು, ಏನಾದರೂ ವೀಡಿಯೋಸು ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಿಗೆ ಕಮೆಂಟ್ ಮಾಡಿ. ನಾನು ಅದೇ ರೀತಿ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಲಾಟ್ಸ್ ಆಫ್ ಲವ್.